ಇವತ್ತು ಸೈಂಟಿಫಿಕ್ ಇನ್ವೆನ್ಷನ್ ಏನಾಗಿದೆ, ಮನುಷ್ಯ ಮಾಡೋಕ್ಕಾಗದೇ ಇರುವಂಥ ಇಂಪಾಸಿಬಲ್ ಥಿಂಗ್ಸ್ ಏನೇನಾಗಿದೆ ಅದೆಲ್ಲ ಮನಸ್ಸನ್ನು ಏಕಾಗ್ರಗೊಳಿಸಿ ಅವನು ಮಾಡಿರೋ ತ್ಯಾಗ. ಈಗ ಜನ ಏನು ಮಾಡ್ತಾ ಇದ್ದಾರೆ, ಸುಖದಲ್ಲಿ ಟೈಮ್ ಕಳೆದು ನಿಜವಾದ ಸುಖದ ಟೈಮಲ್ಲಿ ರೋಗಿಯಾಗಿ ಸಾಯ್ತಾ ಇದ್ದಾರೆ. ನಿಜವಾದವನು ಏನು ಮಾಡ್ತಾನೆ, ಹೋರಾಟದ ಸಮಯದಲ್ಲಿ ಹೋರಾಟ ಮಾಡಿ ಸುಖ ಪಡುವ ಸಮಯದಲ್ಲಿ ಸುಖವನ್ನು ಪಡ್ತಾ ಇದ್ದಾನೆ. ಇದು ಬುದ್ಧಿವಂತಿಕೆಯ ಲಕ್ಷಣ. ಈ ಬುದ್ಧಿವಂತಿಕೆಯನ್ನು ಮನುಷ್ಯ ಇಷ್ಟು ದಿವಸದಲ್ಲಿ ಕಂಡ್ಕೊಂಡು ಬಂದ, ಸಿಕ್ಕಿಲ್ಲ ಅವನಿಗೆ. ನಾಮದ ರೂಪದಲ್ಲಿ, ಧನದ ಮದದಲ್ಲಿ, ಹಣದ ಮದದಲ್ಲಿ ಎಲ್ಲೂ ಕಂಡ್ಕೊಳ್ಳಿಲ್ಲ. ಇವಾಗ ಬರ್ತಾ ಇದ್ದಾನೆ, ಬುದ್ಧಿಯನ್ನು ನಾನು ಬಳಸ್ಕೊಂಡು ಮಾಡಬೇಕು ಅಂಥೇಳಿ. ಈ ಬುದ್ಧಿ ಇರೋದೇ ಮನಸ್ಸಿನಲ್ಲಿ. ಸೊ ಮನಸ್ಸಿನ ಶಕ್ತಿಯನ್ನು ನಾವು ತುಂಬಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನು ಹಾಳಾಗದೇ ಇರೋದನ್ನು ಉಳಿಸ್ಕೊಂಡು ಹೋದರೆ ಮನಸ್ಶಕ್ತಿ ಬರುತ್ತೆ. ಯಾರ ಮನಸ್ಸು ಶಕ್ತಿಯುತವಾಗಿದೆಯೋ ಅವನ ಸಂಕಲ್ಪಗಳು ಸಿದ್ಧಿ ಆಗುತ್ತೆ, ಅವನು ಅಂದ್ಕೊಳ್ಳೋದು ಕೆಲಸ ಆಗುತ್ತೆ. ಆ ರೀತಿಯ ಜನಗಳು ಬರ್ತಾರೆ, ಆ ರೀತಿಯ ಸಂಪರ್ಕಗಳಾಗುತ್ತೆ, ಆ ರೀತಿಗಳ ಕೆಲಸಗಳಾಗುತ್ತೆ. ಸಕ್ಸಸ್ಫುಲ್ ಪೀಪಲ್ದು ಜೀವನ ನೀವು ನೋಡ್ಕೊಂಬಂದರೆ ಇದೇ ಕಾಣಿಸುತ್ತೆ.